ನೀವೆಲ್ಲ ಕಾತರದಿಂದ ಕಾಯ್ತಾ ಇರುವಂತ ಈ ದಿನದ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯ ರಿಸಲ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಇವತ್ತಿನ ಕ್ಷೇತ್ರ ಉತ್ತರ ಕನ್ನಡ ಜಿದ್ದಾಜಿದ್ದಿನ ಕ್ಷೇತ್ರ. ಆದರೆ 2004ರಿಂದ 2019ರ ಕೊನೆಯ ಚುನಾವಣೆಯವರೆಗೂ ಕೂಡ ಬಿಜೆಪಿಯ ತೆಕ್ಕೆಯಲ್ಲಿ ಭದ್ರವಾಗಿ ಉಳಿದುಕೊಂಡಿದ್ದಂಥ ಕ್ಷೇತ್ರ. ಅದರಲ್ಲೂ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ಲೀಡ್ನೊಂದಿಗೆ ಬಿಜೆಪಿಯ ಅಭ್ಯರ್ಥಿ ಗೆದ್ದಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗೆದ್ದಿರುವಂಥ ಸಂಸದರು ಅತ್ಯಧಿಕ ಲೀಡ್ನಿಂದ ಗೆದ್ದಿರೋರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರುವವರು, ಹಲವು ಮಾತುಗಳಿಂದಲೇ ವಿವಾದಕ್ಕೆ ಕಾರಣರಾಗಿರೋರು ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರ ಉತ್ತರ ಕನ್ನಡ. ಈ ಕ್ಷಣಕ್ಕೆ ಹೇಗಿದೆ ಅಲ್ಲಿನ ಟ್ರೆಂಡು? 4.5 ವರ್ಷ ಕಾಣಿಸಿಕೊಳ್ಳದ ಅನಂತಕುಮಾರ್ ಹೆಗಡೆ ಏಕಾಏಕಿ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ ಅಂದಾಗ ಹೊರಗಡೆ ಬಂದರು. ಅವರನ್ನು ಮತ್ತೆ ಜನ ಕೈ ಹಿಡಿತಾರ? 4.5 ವರ್ಷಗಳ ಕಾಲ ಜನರ ಕಣ್ಣಿಗೆ ಕಾಣದೆ ಜನರಿಗೆ ಸಿಗದೇ ಇದ್ದಂಥ ಸಂಸದರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಹೇಗಿದೆ ಬಿಜೆಪಿಯ ಶಕ್ತಿ? ಕಾಂಗ್ರೆಸ್ ಈ 4.5 ವರ್ಷಗಳಲ್ಲಿ ಏನಾದರೂ ಅವರ ಕಡೆಗೆ ಬದಲು ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿದ್ಯಾ? 1999 ಮತ್ತು 2000 ಇಸ್ವಿನಲ್ಲಿ ನಡೆದಂಥ ಚುನಾವಣೆಯ ರಿಸಲ್ಟ್ ಕಾಂಗ್ರೆಸ್ ಮತ್ತೆ ನೋಡೋದಕ್ಕೆ ಬಯಸಿದ್ಯಾ? ಎಲ್ಲ ಅಂಶಗಳ ಪ್ರಶ್ನೆಗಳ ಜೊತೆಗೆ ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತು ನಾವು ನೋಡ್ತಾ ಇರೋದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ರಿಸಲ್ಟ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಆಸ್ ಯೂಶುವಲ್ ಅದೇ ರೀತಿಯ ಪ್ರತಿಕ್ರಿಯೆ. ನಮ್ಮ ಸಮೀಕ್ಷೆ ಮಾಧ್ಯಮ ಇತಿಹಾಸದ ಅತಿ ದೊಡ್ಡ ಸಮೀಕ್ಷೆ. ಇಡೀ ಎಲ್ಲ ಲೋಕಸಭಾ ಕ್ಷೇತ್ರಗಳ 543 ಕ್ಷೇತ್ರಗಳ ಸಮೀಕ್ಷೆಗೆ ಕೇವಲ 1000 ಗಟ್ಟಲೆ ರೆಸ್ಪಾನ್ಸ್ಗಳ ಜೊತೆಗೆ ಸಮೀಕ್ಷೆಗಳು ಹೊರಗಡೆ ಬರುವಾಗ ಪ್ರತಿ ಕ್ಷೇತ್ರದಲ್ಲೂ ಕೂಡ 10ರಿಂದ 15 ಸಾವಿರ ರೆಸ್ಪಾನ್ಸ್ಗಳ ಅವರೇಜ್ ಜೊತೆಗೆ ಮುಂದುವರಿತಾ ಇರುವಂಥ ಸಮೀಕ್ಷೆ ನಮ್ಮ ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ. ಆಸ್ ಯೂಶುವಲ್ ರೆಸ್ಪಾನ್ಸ್ ಉತ್ತರ ಕನ್ನಡದ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಿಂದಲೂ ಕೂಡ ಜನ ನಮಗೆ ಕರೆ ಮಾಡಿದ್ರು, ವ್ಯಾಪಕವಾದಂಥ ರೆಸ್ಪಾನ್ಸ್ ಕೊಟ್ಟರು. ತಮ್ಮ ಅಭಿಪ್ರಾಯ ಏನು, ತಾವು ಯಾರಿಗೂ ವೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಎಲ್ಲ ನಿರ್ಧಾರಗಳನ್ನು ನಮ್ಮ ಮುಂದೆ ಬಹಳ ಮುಕ್ತ ಕಂಠದಿಂದ ಹೇಳ್ಕೊಂಡ್ರು. ಹಾಗಾದ್ರೆ ಏನಾಗುತ್ತೆ ಉತ್ತರ ಕನ್ನಡ? ಇಡೀ ರಾಜ್ಯದಲ್ಲಿ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡ ಕೂಡ ಒಂದು. ಯಾಕಂದ್ರೆ ಈ ಬಾರಿಯ ಅಸೆಂಬ್ಲಿ ಕ್ಷೇತ್ರದಲ್ಲಿ 5 ಸ್ಥಾನವನ್ನ ಇಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿದೆ, ಕೇವಲ 3 ಮಾತ್ರ ಬಿಜೆಪಿ ಕೈಯಲ್ಲಿದೆ. ಇದೇ ಕ್ಷೇತ್ರದಲ್ಲಿ 2019ರಲ್ಲಿ ಬಿಜೆಪಿ 4.25 ಲಕ್ಷ ಲೀಡ್ ತಗೊಂಡಿದ್ದು. ಅದೇ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಇದೆ. ಹಾಗಾದ್ರೆ ಈ ಬಾರಿ ಏನಾಗುತ್ತೆ? ಮತ್ತೆ ಬಿಜೆಪಿ ಅಭ್ಯರ್ಥಿಯೇ ಗೆಲ್ತಾರಾ ಅಥವಾ ಕಾಂಗ್ರೆಸ್ ಇಲ್ಲೇನಾದ್ರೂ ಕಮಾಲ್ ಮಾಡುತ್ತಾ? ಶಾಸಕರ ಸಂಸದರ ಒಂದು ರೀತಿಯ ಅಸಡ್ಡೆ 4.25 ವರ್ಷಗಳ ಕಾಲ ಹೊರಗಡೆ ಬರದೇ ಇರೋದು ಅವ್ರಿಗೆ ಮೈನಸ್ ಆಗುತ್ತಾ? ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸೂರಜ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರು ಈ ರಾಷ್ಟ್ರೀಯ ಪಕ್ಷಗಳಿಗೆ ಎಲ್ಲ ಒಂದ್ ಕಡೆ ಟಕ್ಕರ್ ಕೊಟ್ಟು ಬಿಡ್ತಾರಾ? ಹಾಗಾದ್ರೆ ಅಸೆಂಬ್ಲಿ ಕ್ಷೇತ್ರಗಳು ಯಾವ್ಯಾವುದು, ಅಲ್ಲಿ ಯಾರ್ಯಾರು ಜೊತೆಗೆ ಅಲ್ಲಿನ ಲೆಕ್ಕಾಚಾರ, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪಕ್ಷಿ ನೋಟ ನಿಮ್ಮ ಮುಂದೆ. ಇಲ್ಲಿನ ಹಾಲಿ ಸಂಸದರು ಅನಂತಕುಮಾರ್ ಹೆಗಡೆ ಬಿಜೆಪಿಯಿಂದ ಆಯ್ಕೆಯಾಗಿದ್ರು, 1996ರಲ್ಲಿ ಆಯ್ಕೆಯಾಗಿದ್ರು, 98ರಲ್ಲಿ ಆಯ್ಕೆಯಾಗಿದ್ರು. ಅದಾದ್ಮೇಲೆ 2004ರವರೆಗೆ ಕಾಂಗ್ರೆಸ್ ಇತ್ತು. 2004ರ ಚುನಾವಣೆಯಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಅನಂತಕುಮಾರ್ ಅವರು ಗೆದ್ಕೊಂಡ್ ಬಂದ್ರು. 2004, 9, 14, 19, 2014ರ ಚುನಾವಣೆಯಲ್ಲಿ 1,70,000 ಲೀಡ್ ಇತ್ತು ಇವರದು. 2019ರ ಚುನಾವಣೆಯಲ್ಲಿ ಆ ಲೀಡ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋಯ್ತು. ಹಾಲಿ ಸಂಸದರಿದ್ದಾರೆ, ಆದರೆ ಇವರು ಸದ್ಯಕ್ಕೆ ಅಲ್ಲಿನ ಕ್ಷೇತ್ರದ ಜನರಿಗೆ ಮುಖ ತೋರಿಸಿಲ್ಲ, ಕೆಲಸ ಮಾಡಿಲ್ಲ ಅನ್ನುವ ಆರೋಪ ಇವ್ರ ಮೇಲಿದೆ. ಇನ್ನು ಯಾರ್ಯಾರು ಈ ಬಾರಿ ಟಿಕೆಟ್ಗೋಸ್ಕರ ಪೈಪೋಟಿಯಲ್ಲಿದ್ದಾರೆ, ಲೈನಲ್ಲಿದ್ದಾರೆ? ಬಿಜೆಪಿಯಿಂದ ಆಸ್ ಯೂಶುವಲ್ ಅನಂತಕುಮಾರ್ ಹೆಗಡೆ. ಯಾಕಂದ್ರೆ ಅವರು ಈಗ ಚುನಾವಣೆ ಕೆಲವೇ ತಿಂಗಳಿರಬೇಕಾದ್ರೆ ಮತ್ತೆ ಹೊರಗಡೆ ಬಂದಿದ್ದಾರೆ, ಮತ್ತೆ ಪಕ್ಷದ ಚಟುವಟಿಕೆಗಳಲ್ಲಿದ್ದಾರೆ. ಮೊನ್ನೆ ಪ್ರಧಾನಿ ಮೋದಿ ಬಂದಾಗಲೂ ಹೊರಗಡೆ ಬರ್ತಾ ಇದ್ದಂಥವ್ರು ಚುನಾವಣೆ ಬರ್ತಿದ್ದಂಗೆ ಹೊರಗಡೆ ಇದ್ದಾರೆ. ಆಸ್ ಯೂಶುವಲ್ ಅವರು ಕೂಡ ಇಲ್ಲಿನ ಒಬ್ಬ ಪ್ರಬಲ ಆಕಾಂಕ್ಷಿ. ಇನ್ನೊಂದು ಕಡೆ ರೂಪಾಲಿ ನಾಯಕ್ ಇದ್ದಾರೆ. ರೂಪಾಲಿ ನಾಯಕ್ ಅವರು ಕೂಡ ಬಿಜೆಪಿ ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅವ್ರ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರು, ಅವರು ಕೂಡ ಈ ಬಾರಿ ಒಂದು ಹುಮ್ಮಸ್ನಲ್ಲಿದ್ದಾರೆ. ನಾನು ಲೋಕಸಭೆಗೆ ಹೋಗಬೇಕು, ನರೇಂದ್ರ ಮೋದಿ ಅವರ ಆಡಳಿತದ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಆದರೆ ಟಿಕೆಟ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಟಿಕೆಟ್ನ ಲಿಸ್ಟ್ನಲ್ಲಿ, ಟಿಕೆಟ್ನ ರೇಸ್ನಲ್ಲಿ ಅವರು ಕೂಡ ಪ್ರಬಲವಾಗಿ ತಮ್ಮ ಹೆಸರನ್ನ ನಿಲ್ಲಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಬಿಜೆಪಿ ಪಟ್ಟಿ ಇದು. ಇನ್ನು ಕಾಂಗ್ರೆಸ್ನಿಂದ ಯಾರು? ಕಾಂಗ್ರೆಸ್ನಿಂದ ಕಳೆದ 2004ರಿಂದ ಇಲ್ಲಿವರೆಗೂ ಕೂಡ ಯಾರು ಅಲ್ಲಿ ಗೆಲ್ಲದೇ ಇರೋದ್ರಿಂದ ಪ್ರತಿ ಬಾರಿಯೂ ಒಂದೊಂದು ಪ್ರಯೋಗಗಳು ನಡೆದಿದೆ, ಪ್ರತಿ ಬಾರಿಯೂ ಅಲ್ಲೊಂದು ಅಭ್ಯರ್ಥಿಯ ಬದಲಾವಣೆಗಳು ನಡೆದಿದೆ. ಅದರಲ್ಲಿ 2019ರಲ್ಲಿ JDSನಿಂದ ಟಿಕೆಟ್ ಕೊಟ್ಟಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ನ ನಾಯಕತ್ವ ಯಾರಿಗೆ ಅನ್ನೋ ಪ್ರಶ್ನೆ. ಆದರೆ ಉತ್ತರ ಕನ್ನಡ ಮತ್ತು ಬೆಳಗಾವಿ ಅಸೆಂಬ್ಲಿ ಕ್ಷೇತ್ರಗಳು ಕೂಡ ಇದರಲ್ಲಿ ಇರೋದ್ರಿಂದ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ನೋಡಬಹುದೇನೋ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಪ್ರಮುಖರಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಹೆಸರು ಪ್ರಮುಖವಾಗಿ ಮೊದಲನೇ ಲಿಸ್ಟ್ನಲ್ಲಿದೆ. ಇನ್ನು ಎರಡನೇದಾಗಿ ರವೀಂದ್ರ ನಾಯಕ್ ಇದ್ದಾರೆ. ರವೀಂದ್ರ ನಾಯಕ್ ಆ ಭಾಗದ ಸ್ಥಳೀಯ ನಾಯಕರು, ಕಾಂಗ್ರೆಸ್ನ
ಕಾರ್ಯಕರ್ತರ ಬಲ ಇದೆ, ಕಾರ್ಯಕರ್ತರ ಶಕ್ತಿಯ ಜೊತೆಗೆ ಸಂಘಟನೆಯ ಬಲ ಇದೆ. ಹಾಗಾಗಿ ರವೀಂದ್ರ ನಾಯಕ್ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಆಕಾಂಕ್ಷೆಯಲ್ಲಿದ್ದಾರೆ. ನೋಡೋಣ, 2004ರಿಂದ ಸಿಕ್ಕಿಲ್ಲ ನಮಗೆ ಸ್ಥಾನ, ನಾವು ಸಿಗಬಹುದು, ಈ ಬಾರಿ ಗೆಲ್ಲಬಹುದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇನ್ನು ಜಿ ಟಿ ನಾಯಕ್ ಇದ್ದಾರೆ. ಜಿ ಟಿ ನಾಯಕ್ ಕೂಡ ಅಲ್ಲಿನ ಸ್ಥಳೀಯ ನಾಯಕರು ಜೊತೆಗೆ ಕಾರ್ಯಕರ್ತರ ಪಡೆಯನ್ನು ಹೊಂದಿರುವಂಥವರು. ಜಿ ಟಿ ನಾಯಕ್ ಈ ಬಾರಿಯ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಜೊತೆಗೆ ದೇವದತ್ ಕಾಮತ್ ಅವರು ಕೂಡ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸೊ ದೇವದತ್ ಕಾಮತ್ ಅವರ ಹೆಸರನ್ನು ಕೂಡ ಈ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅಥವಾ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಾವು ನೋಡಿದ್ರೆ ತಪ್ಪಲ್ಲ. ರಾಷ್ಟ್ರೀಯ ಪಕ್ಷಗಳು ಎರಡು ನೋಡಿದ್ವಿ ನಾವು, ಬಿಜೆಪಿಯಿಂದ ಯಾರ್ಯಾರು, ಕಾಂಗ್ರೆಸ್ಸಿಂದ ಯಾರ್ಯಾರು ಅಂತ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡಿಬಲ್ಲಂತಹ ಒಂದು ವ್ಯಕ್ತಿತ್ವ. ಅದ್ರ ಜೊತೆಗೆ ಈ ಬಾರಿಯ ನಮ್ಮ ಕಾಲ್ಮಡಿ ಒಟ್ಮಾಡಿಯಲ್ಲೂ ಕೂಡ ಪ್ರತಿಧ್ವನಿಸಿದ್ದಂತಹ ಹೆಸರು, ಪಕ್ಷೇತರ ಅಭ್ಯರ್ಥಿಯ ಕಣಕ್ಕಿಳಿಯೋದಕ್ಕೆ ಹುಮ್ಮಸ್ನಲ್ಲಿರುವಂಥವರು ಸೂರಜ್ ನಾಯಕ್ ಸೋನಿ. ಸೊ ಸೂರಜ್ ನಾಯಕ್ ಸೋನಿ ಅವರ ಹೆಸರು ಬಹಳ ಪ್ರಬಲವಾಗಿ ಕೇಳಿಬರ್ತಿದೆ. ಯಾವುದೇ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡದೇ ಇದ್ರು ಕೂಡ ಇವರು ಈ ಬಾರಿ ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸೊ ಪಕ್ಷೇತರ ಅಭ್ಯರ್ಥಿಯಾಗಿ ಇವರು ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಆಗಿದೆ. ಸೊ ಸೂರಜ್ ನಾಯಕ್ ಸೋನಿ ಇಲ್ಲಿನ ಪ್ರಬಲ ಕಂಟೆಸ್ಟೆಂಟ್ಗಳಲ್ಲಿ ಅತ್ಯಧಿಕ ಮತಗಳನ್ನು ಪಡೆಯುವಂಥ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಕಂಡ್ರೆ ಆಶ್ಚರ್ಯ ಇಲ್ಲ ಅಂತ. ಸೊ ಬಿಜೆಪಿಯಿಂದ ಒಂದು ದೊಡ್ಡ ಲಿಸ್ಟು, ಕಾಂಗ್ರೆಸ್ಸಿಂದ ಒಂದು ದೊಡ್ಡ ಲಿಸ್ಟು, ಅದ್ರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆಯೋದಕ್ಕೆ ಈ ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಇವ್ರು ನಿಂತಿದ್ದಾರೆ. ಸೊ ಇಷ್ಟು ಜನರ ನಡುವೆ 3 ಜನ ಫೈನಲ್ ಆಗಿ ಪ್ರಮುಖವಾಗಿ ಇಲ್ಲಿ ಕಂಟೆಸ್ಟೆಂಟ್ಗಳಾಗಿ ಗುರುತಿಸ್ಕೊಳ್ತಾರೆ. ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ, JDS ಪಕ್ಷೇತರಾಗಿ ಒಬ್ರು ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಇಲ್ಲಿನ ಕಳೆದ ಚುನಾವಣೆಯ ಲೆಕ್ಕಾಚಾರ ಏನು, ಇಲ್ಲಿ ಬರುವಂಥ ಅಸೆಂಬ್ಲಿ ಕ್ಷೇತ್ರಗಳೇನು ಅಂತ ನೋಡಿದ್ರೆ, ಉತ್ತರ ಕನ್ನಡದ 6 ಅಸೆಂಬ್ಲಿ ಕ್ಷೇತ್ರ, ಬೆಳಗಾವಿಯ 2 ಅಸೆಂಬ್ಲಿ ಕ್ಷೇತ್ರ ಇಲ್ಲಿ ಬರುತ್ತೆ. ಸತೀಶ್ ಸೈಲ್ ಕಾರವಾರ, ಇದು ಉತ್ತರ ಕನ್ನಡಕ್ಕೆ ಬರುವಂಥ ಅಸೆಂಬ್ಲಿ ಕ್ಷೇತ್ರ. ಕಾಂಗ್ರೆಸ್ನ ಶಾಸಕರು. ಕುಮಟಾ ದಿನಕರ್ ಶೆಟ್ಟಿ ಇದ್ದಾರೆ, ಅವರು ಬಿಜೆಪಿಯ ಶಾಸಕರು. MS ವೈದ್ಯ, ಮಂಕಾಳ ವೈದ್ಯ ಕಾಂಗ್ರೆಸ್ನಿಂದ, ಭಟ್ಕಳದಿಂದ ಆಯ್ಕೆಯಾಗಿದ್ದಾರೆ, ಕಾಂಗ್ರೆಸ್ನ ಶಾಸಕರು. ಈ 3 ಕ್ಷೇತ್ರಗಳು ಕೂಡ ಉತ್ತರ ಕನ್ನಡಕ್ಕೆ ಬರುತ್ತೆ. ಇನ್ನು ಶಿರ್ಸಿಯಲ್ಲಿ ಕಾಂಗ್ರೆಸ್ಸು, ಭೀಮಣ್ಣ ನಾಯ್ಕ ಇದ್ದಾರೆ. ಯಲ್ಲಾಪುರದಲ್ಲಿ ಬಿಜೆಪಿ, ಶಿವರಾಮ್ ಹೆಬ್ಬಾರ್ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಗೆದ್ದಿದ್ದಾರೆ, ಸದ್ಯ ಅವರ ನಿಲುವು ಏನು ಗೊತ್ತಿಲ್ಲ. ಹಳಿಯಾಳದಿಂದ RV ದೇಶಪಾಂಡೆ, ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಅವ್ರು ಗೆದ್ದಿದ್ದಾರೆ ಹಳಿಯಾಳದಿಂದ. ಸೊ ಒನ್ಸ್ ಅಗೇನ್ ಅವ್ರ ಕೈಯಲ್ಲಿದೆ. ಇನ್ನು 2 ಕ್ಷೇತ್ರಗಳು, ಇದು ಬೆಳಗಾವಿ ಅಸೆಂಬ್ಲಿ ಕ್ಷೇತ್ರಗಳಿಗೆ ಬರುತ್ತೆ. ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ನಿಂದಿದ್ದಾರೆ. ಖಾನಾಪುರದಲ್ಲಿ ವಿಠಲ್ ಹಲಗೇಕರ್ ಬಿಜೆಪಿಯ ಶಾಸಕರಿದ್ದಾರೆ. ಸೊ ಓವರಾಲ್ ಇಲ್ಲಿನ ಅಸೆಂಬ್ಲಿ ಲೆಕ್ಕಾಚಾರ ನೋಡಿದ್ರೆ 5 ಕಾಂಗ್ರೆಸ್ ಕೈಯಲ್ಲಿದೆ, ಕೇವಲ 3 ಮಾತ್ರ ಬಿಜೆಪಿ ಕೈಯಲ್ಲಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತ ಸಿಕ್ಕಿತ್ತು. ಓವರಾಲ್ ವೋಟ್ ಶೇರ್ಗಳಲ್ಲಿ ಕಾಂಗ್ರೆಸ್ ಲೀಡ್ ಮಾಡಿತ್ತು. ಬಿಜೆಪಿ ಗಮನಾರ್ಹ ಒಂದು ಪ್ರದರ್ಶನ ಕೊಟ್ಟಿದೆ, ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 3 ಕ್ಷೇತ್ರ ಮಾತ್ರ ಗೆದ್ಕೊಂಡಿದೆ. ಹಾಗಾಗಿ ಇದೇ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಟ್ರೆಂಡ್ ಬದಲಾಗುತ್ತಾ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಇನ್ನು 2019 ಚುನಾವಣೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಾಗಿತ್ತು. ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಂಡಿತ್ತು. JDSನಿಂದ ಆನಂದ್ ಅಸ್ನೋಟಿಕರ್ ಅವರನ್ನ ಇಲ್ಲಿ ಕಂಟೆಸ್ಟೆಂಟ್ ಆಗಿ ನಿಲ್ಲಿಸಲಾಗಿತ್ತು. ಆದರೆ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಅಲ್ಲಿ ಪೋಲಾದಂಥ 68.15% ಮತಗಳನ್ನು ತಮ್ಮತ್ತವೇ ಸೆಳೆದುಕೊಂಡ್ಬಿಟ್ರು. 8 ಲಕ್ಷ ಹೆಚ್ಚು ಕಡಿಮೆ 7,82,042 ಓಟ್ಗಳು ನೇರವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಬೀಳುತ್ತೆ. ಇನ್ನೊಂದು ಆನಂದ್ ಅಸ್ನೋಟಿಕರ್ ಕೇವಲ 3,06,000 ಮತಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅವರ ವೋಟ್ ಶೇರ್ 26.56% ಆಗುತ್ತೆ. ಅಲ್ಲಿ ಬಿಜೆಪಿ ದೊಡ್ಡ ಲೀಡ್ನಲ್ಲಿ, ಅತಿ ದೊಡ್ಡ ಲೀಡ್ನಲ್ಲಿ ಇಲ್ಲಿ ಗೆಲ್ತಾರೆ. ನೋಟಾ ಯಾರಿಗೂ ಮತಗಳು ಇಲ್ಲ ಅಂತ 16,000 ಜನ ಹೇಳಿದ್ರು. ಆದರೆ 2019 ಚುನಾವಣೆಯಲ್ಲಿ ಪೋಲಾದಂಥ ಒಟ್ಟು ಮತಗಳ ಪೈಕಿ ಅನಂತಕುಮಾರ್ ಹೆಗಡೆ 4 ಲಕ್ಷ ಮತಗಳ ಅಂತರದಲ್ಲಿ ಇಲ್ಲಿ ಜಯ ಸಾಧಿಸಿದ್ರು. ಒಟ್ಟು 7 ಲಕ್ಷ ಮತಗಳು, 7,86,000 ಮತಗಳು ಟೋಟಲ್ ಆಗಿ ಅವರು ಪಡೆದಿದ್ದು. 11,54,390 ಮತಗಳು ಅಲ್ಲಿ ಟೋಟಲ್ ಆಗಿ ಪೋಲ್ ಆಗಿದ್ದು. ಆದರೆ ಅದರಲ್ಲಿ 4,79,649 ಗೆಲುವಿನ ಅಂತರ. ಕಾಂಗ್ರೆಸ್ ಅಭ್ಯರ್ಥಿ ಪಡೆದಿರುವ ವೈಯಕ್ತಿಕ ಮತಗಳಿಗಿಂತ ಬಿಜೆಪಿ ಅಭ್ಯರ್ಥಿಯ ಗೆಲುವಿನ ಅಂತರ ಜೋರಾಗಿತ್ತು, ಜಾಸ್ತಿ ಆಗಿತ್ತು. ಮೋದಿ ಹವಾ, ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ ಅನ್ನುವಂಥ ಒಂದು ಕ್ರೇಜು, ಯುವಕರಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ಕ್ರೇಜು, ಹಿಂದೂ ನಾಯಕ ಅನ್ನುವಂಥದ್ದು, ಫೈರ್ ಬ್ರ್ಯಾಂಡ್ ಅನ್ನುವಂಥದ್ದು ಕಳೆದ ಬಾರಿಯ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಈ ದೊಡ್ಡ ಲೀಡ್ನಲ್ಲಿ ಗೆಲ್ಲಿಸಿತ್ತು. ಸೊ ಇದು 2019 ಚುನಾವಣೆಯ ಬಲಾಬಲ. ಇನ್ನು ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಅಂತ ನೋಡ್ತಾ ಹೋದ್ರೆ
ಟೋಟಲ್ ನಂಬರ್ ಆಫ್ ವೋಟರ್ಸ್ ಅದರಲ್ಲಿ ಪುರುಷರು ಮತ್ತು ಮಹಿಳೆಯರ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಒಟ್ಟು ಮತದಾರರು 16,07,600. ಅದರಲ್ಲಿ ಪುರುಷರು 8,09,887, ಮಹಿಳೆಯರು 7,97,691. ಸೊ ಟೋಟಲ್ ಮತದಾರರ ಸಂಖ್ಯೆ 16,97,000. ಅದರಲ್ಲಿ ಜಾತಿವಾರ ಲೆಕ್ಕಾಚಾರ ನೋಡೋಣ. ಮುಸ್ಲಿಮರು 2,25,000 ಜನ ಇದ್ದಾರೆ. SC ST 2 ಲಕ್ಷ, ಮರಾಠ ಸಮುದಾಯ 1,70,000 ಬೆಳಗಾವಿಗೆ ಹೊಂದಿಕೊಂಡಿರುವಂಥದ್ರಿಂದ ಹಾಗಾಗಿ ಮುಸ್ಲಿಂ SC ST ಮತ್ತು ಮರಾಠ ಸಮುದಾಯದ ಲೆಕ್ಕಾಚಾರ ಹೀಗಿದ್ರೆ ನೆಕ್ಸ್ಟ್ ಬ್ರಾಹ್ಮಣರು 1,70,000 ಜನ ಇದ್ದಾರೆ. ಬ್ರಾಹ್ಮಣರು 1,70,000 ಜನ, ನಾಮಧಾರಿ ಈಡಿಗರಿದ್ದಾರೆ 1,60,000 ಜನ, ಲಿಂಗಾಯತರಿದ್ದಾರೆ 1,50,000 ಜನ. ಇನ್ನು ಮೀನುಗಾರರು ಕರಾವಳಿ ಪ್ರದೇಶ ಆಗಿರೋದ್ರಿಂದ 80,000 ಜನ ಮೀನುಗಾರರಿದ್ದಾರೆ. ಹಾಲಕ್ಕಿ ಒಕ್ಕಲಿಗ ಸಮುದಾಯ 80,000 ಮತಗಳನ್ನು ಇಲ್ಲಿ ಹೊಂದ್ಕೊಂಡಿದೆ. ಅದ್ರ ಜೊತೆಗೆ ಬುಡಕಟ್ಟು ಸಮುದಾಯ ಸಿದ್ದಿ, ಗೌಳಿ, ಕುಣಬಿ ಈ ರೀತಿ ಹಲವು ಬುಡಕಟ್ಟು ಸಮುದಾಯಗಳಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. 55,000 ಮತಗಳು ಬುಡಕಟ್ಟು ಸಮುದಾಯ ಇದೆ. ಇತರೆ 3 ಲಕ್ಷ ಮತಗಳಿದೆ. ಸೊ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಜಾತಿಗಳು, ಎಲ್ಲ ಸಮುದಾಯಗಳು ಆಲ್ಮೋಸ್ಟ್ ಈಕ್ವಲ್ ವೋಟ್ ಶೇರ್ ಅನ್ನು ಪಡೆಯುತ್ತವೆ. ಆಲ್ಮೋಸ್ಟ್ ಎಲ್ಲರೂ ಕೂಡ 2 ಲಕ್ಷದ ಆಸುಪಾಸಿನಲ್ಲಿದ್ದಾರೆ, ಬಹುತೇಕ ಪ್ರಬಲ ಜಾತಿ ಮತ್ತು ಸಮುದಾಯಗಳು. ಹಾಗಾಗಿ ಕರ್ನಾಟಕದ ಕರಾವಳಿ ಭಾಗ ಆಗಿರೋದ್ರಿಂದ ಇಲ್ಲಿ ಜಾತಿ ಸಮೀಕರಣ ಅಷ್ಟಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ಕರಾವಳಿ ಕರ್ನಾಟಕ ಆಗಿರೋದ್ರಿಂದ ಒಂದು ಸಿದ್ಧಾಂತ ಅಥವಾ ಪಕ್ಷದ ಮೇಲೆ ಹೆಚ್ಚು ಮತಗಳು ಇಲ್ಲಿ ಕ್ರೋಢೀಕರಣ ಆಗೋ ಸಾಧ್ಯತೆ ಇದೆ. ಸೊ ಇದು ಮತ ಲೆಕ್ಕಾಚಾರ, ಇಲ್ಲಿನ ಸದ್ಯದ ಜಾತಿವಾರ ಮತ ಲೆಕ್ಕಾಚಾರ. ಹಾಗಾದ್ರೆ ಬಿಜೆಪಿ 2004ರಿಂದ 2019ರವರೆಗೆ ಸತತವಾಗಿ, ಜೊತೆಗೆ 1996 ಮತ್ತು 98ರ ಚುನಾವಣೆಯನ್ನು ಕೂಡ ಗೆದ್ದುಕೊಂಡಿದೆ. ಹಾಗಾಗಿ ಸಹಜವಾಗಿ ಬಿಜೆಪಿಗೆ ಇಲ್ಲಿ ಒಂದು ಅತಿ ದೊಡ್ಡ ಶಕ್ತಿ ಇರುತ್ತೆ. ಹಾಗಾದ್ರೆ ಪ್ಲಸ್ ಏನು ಬಿಜೆಪಿದು ಗಮನಿಸ್ತಾ ಹೋಗೋಣ. ಬಿಜೆಪಿಯ ಪ್ಲಸ್ ಅನಂತಕುಮಾರ್ ಹೆಗಡೆ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಫೈರ್ ಬ್ರ್ಯಾಂಡ್ ಪಾಲಿಟಿಕ್ಸ್. ಅವರು ನೇರ ವ್ಯಕ್ತಿತ್ವ, ನೇರವಾಗಿ ಮಾತನಾಡ್ಬಿಡ್ತಾರೆ. ಯಾವುದನ್ನೂ ಕೂಡ ಇದು ಹೇಳಿದ್ರೆ ಇವ್ರಿಗೆ ಬೇಜಾರಾಗತ್ತೆ ಅಂತ ನೋಡೋದೇ ಇಲ್ಲ. ನೇರವಾಗಿ ನನಗೆ ಮುಸ್ಲಿಮರ ಮತಗಳು ಬೇಡ ಅಂತ ಹೇಳುವಂಥ ರಾಜ್ಯದ ನಾಯಕರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿ ನಿಲ್ತಾರೆ. ಅದ್ರ ಜೊತೆಗೆ ಮೋದಿ ಅಲೆ ಇದೆ. ಮೋದಿ ಅಲೆ ಇರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅನ್ನೋದು ಅಲ್ಲಿನ ಮತದಾರರಲ್ಲಿ ಮನಸ್ಸಿಗೆ ಹೊಕ್ಕಿದ್ರು ಕೂಡ ಆಶ್ಚರ್ಯ ಅಲ್ಲ. ಅದಲ್ಲದೆ ಈ ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಸಂಘಟನೆ ಇದೆ, ಕಾರ್ಯಕರ್ತರ ಅತಿ ದೊಡ್ಡ ಪಡೆ ಇದೆ, ಕಾರ್ಯಕರ್ತರ ಶಕ್ತಿ ಇದೆ, ನಾಯಕರು ಹಿಂದೂ ಪರ ಮುಖಂಡರಾಗಿರೋದ್ರಿಂದ ಸಹಜವಾಗಿಯೇ ಅಲ್ಲಿನ ಬಹುತೇಕ ಹಿಂದೂ ಮತಗಳು ಇವರಿಗೆ, ಅನಂತಕುಮಾರ್ ಹೆಗಡೆ ಅವರಿಗೆ ಬರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕರಾವಳಿ ಭಾಗದಲ್ಲಿ ಜನರಿಗೆ ಒಂದು ಒಲವಿದೆ. ನರೇಂದ್ರ ಮೋದಿಯ ನಾಯಕತ್ವ ಅಂದಿದ ತಕ್ಷಣ ಕರಾವಳಿಯಲ್ಲಿ ಒಂದು ಒಲವಿದೆ. ಸೊ ಈ ಎಲ್ಲ ಪ್ಲಸ್ ಪಾಯಿಂಟ್ಸ್ಗಳ ಜೊತೆಗೆ ಬಿಜೆಪಿ ಮುಂದುವರಿಯುತ್ತೆ. ಆದರೆ ಬಿಜೆಪಿಗೆ ಮೈನಸ್ ಇಲ್ಲದೆ ಇಲ್ಲ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಗೆದ್ದ ಮೇಲೆ 4.5 ವರ್ಷ ಕಾಣಿಸೇ ಇಲ್ಲ. 6 ಸಲ ಇವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಮಹತ್ವದ ಕಾರ್ಯ, ಹೇಳ್ಕೊಳ್ಳುವಂಥ ಕೆಲಸ, ಇದು ಅನಂತಕುಮಾರ್ ಹೆಗಡೆ ಅವರು ಮಾಡಿಕೊಟ್ಟಿದ್ದಂಥ ಕೆಲಸ ಅಂತ ಹೇಳ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಏನೂ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಜಿಲ್ಲೆಗಳಿಗೆ ಏನು ಕೊಡ್ತು ಅದನ್ನು ಈ ಜಿಲ್ಲೆಗೂ ಕೂಡ ಕೊಟ್ಟಿದೆ. ಇಲ್ಲಿನ ನಾಯಕರೇ ತಂದು ಕೊಟ್ಟಿರೋದು ಏನೂ ಇಲ್ಲ. ಇನ್ನೊಂದು ಕಡೆ 4.5 ವರ್ಷ ಇವ್ರು ಕಾಣಿಸಿಲ್ಲ, ಈಗ ಏಕಾಏಕಿ ಬಂದರೆ ಟಿಕೆಟ್ ಕೊಟ್ಬಿಡ್ಬೇಕಾ ಅಂತ ಬಿಜೆಪಿಯ ನಾಯಕರೇ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದಿಷ್ಟು ಜನ ನಾವು ಈ ಬಾರಿ ಟಿಕೆಟ್ ಕಂಟೆಸ್ಟ್ ಮಾಡೇ ಬಿಡೋಣ, ಹೆಂಗೂ ಅನಂತಕುಮಾರ್ ಹೆಗಡೆ ಅವರು ಎಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನಾವಿಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅನ್ನೋದಕ್ಕೆ ಒಂದಿಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ, ಈ ಬಾರಿ ನಾನು ನಿಲ್ಲಬೇಕು ಅಂತ. ಸೊ ಇಲ್ಲಿ ಬಣ ರಾಜಕೀಯ ಇದೆ. ಬಿಜೆಪಿ ಹಲವು ಭಾಗಗಳಾಗಿ ಒಡೆದು ಹೋಗಿದ್ರು ಆಶ್ಚರ್ಯ ಇಲ್ಲ. ಹಾಗಾಗಿ ಬಿಜೆಪಿಯ ಮತಗಳೆಲ್ಲವೂ ಒಂದೇ ಕಡೆ ಬರುತ್ತೆ, ಒಂದೇ ಕಡೆ ನಿಲ್ಲುತ್ತೆ ಅನ್ನೋದು ಬಿಜೆಪಿಗೆ ನಂಬಿಕೆ ಇಲ್ಲ. ಇದು ಬಿಜೆಪಿಯ ಮೈನಸ್ ಪಾಯಿಂಟ್ಸ್ಗಳಾದ್ರೆ ಕಾಂಗ್ರೆಸ್ನ ಪ್ಲಸ್ ಏನು, ಕಾಂಗ್ರೆಸ್ನ ಮೈನಸ್ ಏನು ಅನ್ನೋದು ನೋಡೋಣ. ಕಾಂಗ್ರೆಸ್ಸು ನಾನು ಆಗಲೇ ಹೇಳಿದಾಗ ಬೈ ಡಿಫಾಲ್ಟ್ 28 ಕ್ಷೇತ್ರಗಳಿಗೆ ಇದೊಂದು ಪ್ಲಸ್ಸು, ಗ್ಯಾರಂಟಿ ಜಾರಿಯಾಗಿದೆ. ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಈ ಕ್ಷೇತ್ರದಲ್ಲಿ. ಸೊ ಅಲ್ಲಿ ಕಳೆದ ಚುನಾವಣೆಯ ಹವಾ ಮೇಂಟೈನ್ ಆದರೆ ಅಥವಾ ಅದೇ ಟ್ರೆಂಡ್ ಮುಂದುವರೆದ್ರೆ ಇಲ್ಲಿ ಈಸಿಯಾಗಿ ಕಾಂಗ್ರೆಸ್ ಗೆದ್ಕೊಂಡ್ಬಿಡುತ್ತೆ. ಬಿಜೆಪಿಯ ಪೊಳ್ಳು ಹಿಂದುತ್ವದ ಒಂದು ವಾದ ಏನಿದೆ ಅದು ಒಂದಿಷ್ಟು ಜನರನ್ನ ವಿರೋಧವಾಗೂ ಕೂಡ ಕಟ್ಟಿಸ್ಕೊಂಡಿದೆ. ಒಂದಿಷ್ಟು ಜನ ಬಿಜೆಪಿ ಮತ ಹಾಕೋರು ಕ್ರಿಯೇಟ್ ಆಗಿದ್ರೆ ಬಿಜೆಪಿ ಬೇಡವೇ ಬೇಡ ಅಂತ ಹೇಳುವ ಮತ್ತೊಂದು ದೊಡ್ಡ ಸಮುದಾಯ ಈ ಉತ್ತರ ಕನ್ನಡ ಮತ್ತು ಬೆಳಗಾವಿ ಭಾಗದಲ್ಲಿ ಇದೆ. ಹಾಗಾಗಿ ಕಾಂಗ್ರೆಸ್ ಈ ಎಲ್ಲ ಪ್ಲಸ್ಗಳ ಜೊತೆಗಿದೆ, ಜನರನ್ನ ಜಾಗೃತಿ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಹಿಂದುತ್ವ ಧರ್ಮಾಧಾರಿತ ರಾಜಕಾರಣ ಅಲ್ಲ, ಅಭಿವೃದ್ಧಿ ರಾಜಕಾರಣ ಅಂತ ಮುಂದಿಡ್ತಿದೆ. ಇನ್ನು ಜೊತೆಗೆ ಸಂಸದರು ನಿಷ್ಕ್ರಿಯರಾಗಿದ್ರು, ಕೆಲಸ ಮಾಡಿಲ್ಲ ಅನ್ನೋ ಅಂಶ ಕಾಂಗ್ರೆಸ್ಗೆ ಅತಿ ದೊಡ್ಡ ಪ್ಲಸ್ ಆಗಿ ಉಳಿಯುತ್ತೆ. ಆದರೆ ಕಾಂಗ್ರೆಸ್ನ ಮೈನಸ್ಗಳೇನೇನು ಅನ್ನೋದನ್ನ ನೋಡ್ಬಿಡೋಣ. ಕಾಂಗ್ರೆಸ್ಗೆ ಪ್ರಮುಖವಾಗಿ ನೆಗೆಟಿವ್ ಇರೋದು ಬಿಜೆಪಿಯ ವಿರುದ್ಧ ಪ್ರಬಲವಾಗಿ ಒಬ್ಬ ಅಭ್ಯರ್ಥಿ 4,79,000 ಲೀಡಲ್ಲಿ ಗೆದ್ದಿರೋರ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿ ಬೇಕೇ ಬೇಕು. ಅದು ಇಲ್ಲ. ಹಿಂದುತ್ವದ ವಿಚಾರ ಬಂದರೆ ಇವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ.
ಅತಿ ದೊಡ್ಡ ಸಮುದಾಯ ಹಿಂದೂಗಳದಿದ್ದರೂ ಕೂಡ ಇಲ್ಲಿ ಹಿಂದೂಗಳನ್ನ ಎದುರು ಹಾಕ್ಕೊಂಡಿದೆ ಕಾಂಗ್ರೆಸ್ಸು. ಹಾಗಾಗಿ ಅದೊಂದು ಕಡೆ ನೆಗೆಟಿವ್, ಇನ್ನೊಂದು ಕಡೆ ಬೈ ಡಿಫಾಲ್ಟ್ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂದ್ಕೊಂಡು ಒಂದೇ ಒಂದು ರಸ್ತೆ ಮಾಡೋದಕ್ಕಾಗಿಲ್ಲ, ಒಂದೇ ಒಂದು ಸಣ್ಣ ಕಾಮಗಾರಿಗಳು ಈವರೆಗೂ ಲೋಕಾರ್ಪಣೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಮೇಲಿನ ಒಂದು ವಿಶ್ವಾಸ ಇದೆಯಲ್ಲ, ಇವರೇನೋ ಬಂದರೆ ಬದಲು ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದಂಥ ಮತದಾರರ ಮನಸ್ಥಿತಿ ಇದೆಯಲ್ಲ, ಅದು ಬದಲಾಗಿದೆ. 9 ತಿಂಗಳಲ್ಲಿ ಹಲವು ವಿವಾದಗಳನ್ನು ಕಾಂಗ್ರೆಸ್ ತನ್ನ ಮೈ ಮೇಲೆ ಎಳ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಮೇಲಿನ ನಂಬಿಕೆ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿನ ಮತದಾರರಿಗೆ ಅಂತಂದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ನ ನೆಗೆಟಿವ್ ಅಂಶಗಳಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ.